ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಕುಂಬಳಕಾಯಿ, ಸೋರೆಕಾಯಿ ಅಂತ ಕರಿತೀವಿ ನಮ್ಮ ಕಡೆ, ಅದನ್ನು ಯೂಸ್ ಮಾಡಿಕೊಂಡು ಲಡ್ಡು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಎಲ್ಲನೂ ತುಂಬ ಹೆಲ್ದಿಯಾಗಿರೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿ ಮಾಡ್ಬೋದು. ನೀವು ಒಂದ್ಸಲಿ ಮಾಡಿ. ಸೋರೆಕಾಯಲ್ಲಿ ಬರೀ ಪಲ್ಯ ಬಿಟ್ಟು ಬೇರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಇದೊಂದು ರೆಸಿಪಿನ ನೀವು ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ಬನ್ನಿ ಇವಾಗ ಅದೇನೇನು ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಒಂದು 1/4 kg ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದು ನಾವು ಡೆಕೋರೇಷನ್ಗೆ ಮತ್ತು ಅದರೊಳಗಡೆ ಕೂಡ ಹಾಕ್ಬೋದು. ಅದಾದಮೇಲೆ ಗೋಡಂಬಿ ಡೆಕೋರೇಷನ್ಗೆ ತೊಗೊಂಡಿದ್ದೀನಿ. ಅದಾದಮೇಲೆ ಕಡಲೆಬೀಜ ತೊಗೊಂಡಿದ್ದೀನಿ, ಇದನ್ನು ನಾವು ಹುರ್ಕೋಬೇಕಾಗುತ್ತೆ, ಅದಾದಮೇಲೆ ತೋರಿಸ್ತೀನಿ. ಇಲ್ಲಿ ಕುಂಬಳಕಾಯಿ ಸೋರೆಕಾಯಿನ ನಾನು ತುರಿದು ಎತ್ತಿಟ್ಕೊಂಡಿದ್ದೀನಿ. ಒಂದು ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ಅಳತೆನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಫಸ್ಟ್ ನಾನು ಅಕ್ಕಿನ ಹುರ್ಕೋತಿದ್ದೀನಿ. ಹುರ್ಕೊಬಿಟ್ಟು ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ಅದಕ್ಕೇ ಇದನ್ನು ತುಂಬ ಮೀಡಿಯಮ್ ಸೈಜ್ ಉರಿ ಇಟ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೋಬೇಕು. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಅದು ತುಂಬ ಕಡಿಮೆ ಉರಿ, ತುಂಬ ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ ಅಂದರೆ ಅದು ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೆ ಸಣ್ಣ ಉರಿ ಇಟ್ಕೊಂಡು ನಿಧಾನವಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೀವಿಲ್ಲಿ ನೋಡ್ತಿರ್ಬೋದು, ಇದು ಆಲ್ಮೋಸ್ಟ್ ಆಗಿದೆ. ಈ ಕಲರ್ ಬಂದರೆ ಸಾಕು, ಇದಕ್ಕಿಂತ ಕಪ್ಪಾಗೋದೇನು ಬೇಡ. ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ರುಬ್ಕೋಬೇಕು. ತುಂಬ ಸಣ್ಣದಾಗಿ ಬೇಡ, ನಾವು ಉಪ್ಪಿಟ್ಟಿಗೆ ಮಾಡೋಷ್ಟು ರವೆ ಸೈಜಿಗೆ ರುಬ್ಕೊಂಡ್ರೆ ಸಾಕು. ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊತಿದ್ದೀನಿ. ಇದಾದಮೇಲೆ ನಾವು ಕಡಲೆ ಬೀಜ ತೊಗೊಂಡಿದ್ವಲ್ವ, ಆ ಕಡಲೆ ಬೀಜನೂ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಇದನ್ನು ಹುರ್ಕೋತಿದ್ದೀನಿ. ಈ ಕಡಲೆ ಬೀಜ ತುಂಬ ಸಣ್ಣದಾಗಿ ಪುಡಿ ಮಾಡೋದೇನು ಬೇಡ, ನೀವು ಮಿಕ್ಸಿಗೆ ಹಾಕ್ದೇನೆ ಯಾವುದಾದ್ರೂ ಕುಟ್ನೆ ಅಥವಾ ರುಬ್ಬೋ ಇದರಲ್ಲಿ ಜಜ್ಕೊಂಡ್ರೂ ಸಾಕು. ಅದಾದಮೇಲೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಎಳ್ಳೇನು ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ. ಸ್ಟವ್ ಆನ್ ಆಗೋದೇನು ಬೇಡ, ಅದು ತವ ಏನು ಇಟ್ಟಾಗಿರುತ್ತಲ್ವ ಅದರಲ್ಲೇ ಎಳ್ಳು ಬೆಂದ್ಬಿಡುತ್ತೆ. ಅದಷ್ಟನ್ನು ತೆಗೆದು ಎತ್ತಿಟ್ಕೊತಿದ್ದೀನಿ. ಅದಾದಮೇಲೆ ನಾನು ಸೋರೆಕಾಯಿ ಏನು ತುರಿದಿಟ್ಕೊಂಡಿದ್ನಲ್ವ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಅದರದ್ದು ಹಸಿ ಸ್ಮೆಲ್ಲು ಎಲ್ಲ ಹೋಗೋ ಥರ ಹುರ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ತುರಿದಿರೋ ಸೋರೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಯೂಸ್ ಮಾಡಿದ್ರೆ ನಾವು ಅಷ್ಟು ಈಸಿಯಾಗಿದ್ದು ತಳ ಹಿಡಿಯೋಲ್ಲ, ಸಿಹಿಯಲ್ಲ. ಸೊ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತಗೊಳ್ಳಿ. ಇದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ, ತುಂಬ ನುಣ್ಣಗಾಗೋದೇನು ಬೇಡ, ತುಂಬ ಬೇಯೋದೇನು ಬೇಡ. ಇದ್ರದ್ದು ಹಸಿ ವಾಸನೆ ಹೋದರೆ ಸಾಕು. ಅದಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಬೆಲ್ಲ ಏನು ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಒಂದು 1/4 kg ತೊಗೊಂಡಿದ್ದೆ ನಾನು. ಅದನ್ನು ಹಾಕಿ ಅದಕ್ಕೆ ಒಂದು 2ರಿಂದ 3 ಲೋಟ, ಚಿಕ್ಕ ಲೋಟದಲ್ಲಿ 3 ಲೋಟ ನೀರು ಹಾಕ್ತಿದ್ದೀನಿ. ಅದು ಹಾಕಿ ಬೆಲ್ಲ ಎಲ್ಲ ನೀಟಾಗಿ ಕರಗೋ ಥರ ಬೇಯಿಸ್ಕೋಬೇಕು. ನಾನು ಆವಾಗಲೇ ಅಕ್ಕಿ ಹುರಿದು ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಇಷ್ಟು ಸೈಜಲ್ಲಿ ಪುಡಿ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಬೆಲ್ಲ ಸ್ವಲ್ಪ ಎಲ್ಲ ಕರಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಹಾಕಿ ನಿಧಾನವಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ಅಕ್ಕಿ ಒಂದು ಅರ್ಧದಷ್ಟು ಬೆಂದಾದಮೇಲೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಸೋರೆಕಾಯಿ, ಅದನ್ನು ಇದ್ರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕಬೇಕು ಇವಾಗ ನಾವು.
ಸುತ್ತ ಆಯಿಲ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಬೆಂದಾದಮೇಲೆ ಇನ್ನೇನು ತೆಗಿಬೇಕು ಅನ್ನೋ ಟೈಮಲ್ಲಿ ನಾವು ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡಿದ್ವಲ್ವ, ಅದ್ರ ಪುಡಿನ ಇದಕ್ಕೆ ಹಾಕಬೇಕಾಗುತ್ತೆ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇದಾದಮೇಲೆ ನಾನು ತೆಗೆಯೋ ಟೈಮಲ್ಲಿ ಎಳ್ಳು ಹುರ್ಕೊಂಡು ಇಟ್ಕೊಂಡಿದ್ವಲ್ವ, ಬಿಳಿ ಎಳ್ಳು, ಅದರಲ್ಲಿ ಸ್ವಲ್ಪ ಎಳ್ಳನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇನ್ನೊಂದಷ್ಟನ್ನು ನಾನು ಲಾಸ್ಟಲ್ಲಿ ಡೆಕೋರೇಷನ್ಗೆ ಅಂತ ಎತ್ತಿಟ್ಕೊತಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದಮೇಲೆ ಒಂದು 1 ಅವರ್ 1.5 ಅವರ್ ಬಿಟ್ಟರೆ ಫುಲ್ ತಣ್ಣಗಾಗಿರುತ್ತೆ. ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಲಡ್ಡು ಎಷ್ಟು ಶೇಪಲ್ಲಿ ಬೇಕು ನಿಮಗೆ, ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಲಡ್ಡು ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಗೋಡಂಬಿ ಅಥವಾ ಎಳ್ಳಾದರೂ, ನಾನೊಂದಷ್ಟಕ್ಕೆ ಎಳ್ಳಿಂದ ಡೆಕೋರೇಷನ್ ಮಾಡಿದ್ದೀನಿ, ಒಂದಷ್ಟಕ್ಕೆ ಗೋಡಂಬಿ ಹಾಕಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದರಲ್ಲಿ ಡೆಕೋರೇಷನ್ ಮಾಡಿ ಇಟ್ಟರೆ ಸೋರೆಕಾಯಿ ಲಡ್ಡು ಅಥವಾ ಕುಂಬಳಕಾಯಿ ಲಡ್ಡು ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಧನ್ಯವಾದಗಳು.